ಇವತ್ತು ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಜ್ಯುವೆಲ್ರಿ ಪ್ರಾಡಕ್ಟು. ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾನು ಮಾಡುವಂತಹ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂತಹ ಪ್ರಾಡಕ್ಟ್ಸ್, ಜ್ಯುವೆಲ್ರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಹಾಗೆಯೇ ಬ್ಯೂಟಿ ಕೇರ್ ಅಂತ ಒಂದು ಒಳ್ಳೊಳ್ಳೆ ವಿಡಿಯೋಸ್ಗಳಾಗಿರ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆ ಒಂದು ಟಿಪ್ಸ್ಗಳನ್ನು. ಸೊ ಇವಾಗ ಲೇಟ್ ಮಾಡಿದೆ, ಇದರ ಅನ್ಬಾಕ್ಸಿಂಗ್ ಮಾಡ್ತೀನಿ. ತುಂಬ ಚಿಕ್ಕದಾಗಿದೆ ಪ್ಯಾಕಿಂಗು, ಬಟ್ ನೀಟಾಗಿ ಮಾಡಿದ್ದಾರೆ. ಅಂದರೆ ಒಳಗಡೆ ಬಾಕ್ಸ್ ಇದೆ, ಮೇಲ್ಗಡೆ ಕವರ್ನ ಅವರು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಇವಾಗ ನಾನು ಅದನ್ನು ಓಪನ್ ಮಾಡ್ತೀನಿ ಫಸ್ಟು. ಎಸ್, ಅಂದರೆ ಈ ಥರದ್ದೊಂದು ಕವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಥರದ್ದೊಂದು ಚಿಕ್ಕದೊಂದು ರೆಟ್ಟಿನ ಬಾಕ್ಸ್ ಇದೆ. ಸೊ ಇದರಲ್ಲಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ರಾಡಕ್ಟ್ ಹೇಗಿದೆ ಅನ್ನೋದು ನನಗೂ ಗೊತ್ತಿಲ್ಲ, ನಾನು ಇವಾಗ ನೋಡಬೇಕು. ಸೊ ಹಾಗಿದ್ರೆ ಲೇಟ್ ಮಾಡಿದೆ, ಓಪನ್ ಮಾಡೋಣ ಅಲ್ವಾ. ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ವಾವ್, ಸೂಪರ್. ಮೊದಲನೇದಾಗಿ ಇಯರಿಂಗ್ಸ್ ತೋರಿಸ್ತೀನಿ. ಪುಟಾಣಿ ಇಯರಿಂಗ್ಸು. ಮತ್ತು ಏನು ಅಂದರೆ ಹ್ಯಾಂಗಿಂಗ್, ಇದು ಇಲ್ಲಿ ಕಾಣಿಸ್ತಿದೆ ನೋಡಿ, ಹ್ಯಾಂಗ್ ಮಾಡೋದು. ತುಂಬ ಲೈಟ್ ವೆಯ್ಟ್ ಇದೆ ಅಪ್ಪ, ಸೀರಿಯಸ್ಲಿ. ಆರಾಮ್ ಚಿಕ್ಕ ಮಕ್ಕಳು ಹಾಕಿದ್ರು ಕೂಡ ಹ್ಯಾಂಗ್ ಆಗಲ್ಲ, ಹಾಗೆ ಲೈಟ್ ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನಿಮಗೆ ಒಂದೊಂದೇ. ಇನ್ನೊಂದು ಎಲ್ಲ ಹೋಗಿದೆ ಗೊತ್ತಿಲ್ಲ. ಚಿಕ್ಕದಾಗಿರೋದ್ರಿಂದ ಎಲ್ಲಾದರೂ ಇದೆಯಾ ನೋಡೋಣ. ಹಾಂ, ಎಸ್, ಇಲ್ಲಿದೆ ನೋಡಿ ಹೆಂಗೆ ಸಿಕ್ಕಾಕೊಂಡಿದೆ ಅಂದರೆ. ಸೊ ಇದು ಆ್ಯಕ್ಚುಲಿ ಒಂದು ಬಾಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಓಕೆ, ಇಲ್ಲ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಪ್ರಾಡಕ್ಟ್ ಇಷ್ಟ ಅಲ್ವಾ ನನಗೆ, ಸೊ ಹಾಗಾಗಿ ಎಸ್. ಓಕೆ, ಇವಾಗ ನಾನು ನಿಮಗೆ ಸರನ ತೋರಿಸ್ತೀನಿ. ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸರ. ನನಗೆ ಪಿಕ್ಚರ್ ನೋಡಿದೆ ಅಲ್ವಾ, ನೋಡಿದಾಗೇ ಇಷ್ಟ ಆಯಿತು. ಮತ್ತು ಆಫರ್ ಇತ್ತು. ನಾನು ಯಾವುದೇ ಒಂದು ಪ್ರಾಡಕ್ಟ್ ತರಿಸ್ಬೇಕಾದ್ರೂ ಆಫರ್ ಇರುತ್ತೆ, ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ಒಂದು ಕಲೆಕ್ಷನ್ನು. ಸಖತ್ತಂದರೆ ಸಖತ್ತಾಗಿದೆ. ಯಾವ ಥರ ಅಂತಂದರೆ ಒಂಥರ ವಿ ಶೇಪಲ್ಲಿ ಹಿಂಗೆ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆದ್ರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಇದೆ. ಇದು ಬಂದ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ, ಆ ಥರ ಲುಕ್ ವೈಸ್ ಬಂದ್ಬಿಟ್ಟು. ಅದಕ್ಕೆ ಒಂದು ಟ್ರಾನ್ಸ್ಪರೆಂಟು ಸ್ಟೋನು, ಅಂದರೆ ಕುಂದನ್ ಸ್ಟೋನ್ ಅಂತ ನಾವೇನು ಹೇಳ್ತೀವೋ ಆ ಸ್ಟೋನು ಕೊಟ್ಟಿದ್ದಾರೆ ಮೇಲ್ಗಡೆ. ಅದೇ ಬಲ್ಬ್ ಥರ ಇದೆ, ಬಲ್ಬ್ ಥರ. ಹೌದು, ಇದಕ್ಕೆ ಕುಂದನ್ ಸ್ಟೋನ್ ಅಂತ ಹೇಳ್ತಾರೆ. ಕುಂದನ್ ಸ್ಟೋನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಸ್ಟೆಪ್ ಬಂದ್ಬಿಟ್ಟು 1 2 3 4 5 6 7. ಆ್ಯಕ್ಚುಲಿ ಇಲ್ಲ, ಇದು ಹೀಗೆ ಬರಬೇಕಿತ್ತು, ಅದು ಓಪನ್ ಆಗಿ. ಇಲ್ಲ, ಸಿಂಗಲ್ ಇದೇ ಥರ ಇರೋದು, ಸಿಂಗಲ್ ಹೀಗೆ ಇರೋದು. ನಾನು ಪಿಕ್ಚರಲ್ಲಿ ನೋಡಿದಾಗೂ ಇದೇ ಥರ ಇರೋದು. ಪಿಕ್ಚರ್ ತೋರಿಸ್ತೀನಿ ನಾನು ನಿಮಗೆ. ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಹೆಂಗಿದೆಯೋ ಹಾಗೆ ಕೊಟ್ಟಿದ್ದಾರೆ, ಏನು ಚೇಂಜಸ್ ಇಲ್ಲ, ಸೇಮ್ ಕೊಟ್ಟಿದ್ದಾರೆ. ಅನ್ಸುತ್ತೆ ಇದು ಎರಡು ಜಾಯಿಂಟ್ ಮಾಡಿ ಹೀಗೆ ಬರುತ್ತೆ ಅಂತ ನನಗೆ. ಅಲ್ಲ, ನೋಡಬೇಕಾದ್ರೆ ಹೀಗೆ ಕಾಣಿಸುತ್ತೆ, ಬಟ್ ಪಿಕ್ಚರಲ್ಲಿ ಈ ಥರ ಕೊಟ್ಟಿದ್ದಾರೆ, ಈ ಥರನೇ ಕೊಟ್ಟಿರೋದು. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ. ಇದು ಆಫರಲ್ಲಿತ್ತು. ಇವಾಗ ಅದು ಇವತ್ತು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಇದು ಬಂದ್ಬಿಟ್ಟು ಸಿಲ್ವರ್ ಬಾಲ್ಸ್ ಅಷ್ಟೇ, ಮತ್ತೆ ಥ್ರೆಡ್ ಹಾಕಿದ್ದಾರೆ. ಬ್ಯಾಕ್ ಸೈಡು ಥ್ರೆಡ್ ಕೊಟ್ಟಿದ್ದಾರೆ, ಅಂದರೆ ನಿಮ್ಗೆ ಎಷ್ಟು ಅಡ್ಜಸ್ಟೇಬಲ್ ಬೇಕು ಅನ್ನೋದನ್ನ ನೋಡಿಕೊಂಡು ಅಡ್ಜಸ್ಟಬಲ್ ಆಗಿ ಈ ಥರ ಕೊಟ್ಟಿದ್ದಾರೆ. ಈಗ ಚೆನ್ನಾಗಿದೆ, ಏನು ನೆಕ್ಕಿಗೆ ಚೆನ್ನಾಗಿ ಕಾಣುತ್ತೆ. ಏನಾದರೂ ಒಂದು ಕೋಲ್ಡ್ ಶೋಲ್ಡರ್ ಡ್ರೆಸ್ಸಿಗೆ ಸೂಪರ್ ಆಗಿರುತ್ತೆ. ಮತ್ತು ಫೋಟೋ ಶೂಟ್ ಮಾಡಿಸೋರಿಗೆ ಈ ಒಂದು ಜ್ಯುವೆಲ್ರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಇದು ಪರ್ಟಿಕ್ಯುಲರ್ ಆಗಿ ಗೌನು, ಲೆಹೆಂಗಾ ಆ ಡ್ರೆಸ್ಸಿಗೆ, ಮತ್ತು ಕೋಲ್ಡ್ ಶೋಲ್ಡರ್, ಏನು ಕೋಲ್ಡ್ ಶೋಲ್ಡರ್ ಇರುತ್ತೋ ಅದು ತುಂಬ ಏನು ತುಂಬ ಅಂದರೆ ತುಂಬ ಹಾಟಾಗಿ ಕಾಣಿಸೋದಾಗಿರ್ಬೋದು, ತುಂಬ ಒಂಥರ ಸೆಕ್ಸಿ ಲುಕ್ ಬರುತ್ತೆ ಅಂತ ಅಂದಾಗ ಈ ಥರದ ಒಂದು ಲಾಂಗು ಮತ್ತು ಸ್ವಲ್ಪ ಬ್ರೈಟ್ ಆಗಿರುವಂತಹ ಈ ಥರದೊಂದು ಸರನ ನಾವು ಹಾಕಿದಾಗ, ಅಂದರೆ ನೆಕ್ಲೆಸ್ ಹಾಕಿದಾಗ ಲುಕ್ಕು ಸ್ವಲ್ಪ ಚೇಂಜ್ ಕಾಣುತ್ತೆ, ಓವರಾಗಿ ಕಾಣಿಸೋದಿಲ್ಲ. ಮತ್ತು ನಾನು ಹೇಳ್ದಂಗೆ ಇದನ್ನು ನೀವು ಗೌನಿಗಾದರೂ ಹಾಕ್ಬೋದು, ಚೂಡಿಗಾದರೂ ಹಾಕ್ಬೋದು, ಕೆಲವರು ಸ್ಯಾರಿ ಹಾಕಿದ್ದಾರೆ, ಆಮೇಲೆ ಕೋಲ್ಡ್ ಶೋಲ್ಡರ್ ಡ್ರೆಸ್ಸಿಗೆ ಹಾಕಿದ್ದಾರೆ. ಅಂದರೆ ಆಲ್ ಇನ್ ಒನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಒಂದು ಪ್ರಾಡಕ್ಟ್. ಓಕೆ, ಪಿಕ್ಚರ್ ತೋರಿಸು ನೋಡೋಣ ಹೇಗಿದೆ ಅಂತ.
ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಬಂದಿದೆ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ಈ ಒಂದು ಡ್ರೆಸ್, ಸಾರಿ ಈ ಒಂದು ಸರ ಸರ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನೋಡಿ, ಇಲ್ಲ ಜಾಯಿಂಟ್ ಆಗಿದೆ ನೋಡು, ನೋಡಿ ಚೆನ್ನಾಗಿದೆ. ಜಾಯಿಂಟ್ ಏನು ಲಾಸ್ಟಲ್ಲಿ 2 ಎಂಡ್ ಆಗಿದೆ. ಸ್ವಲ್ಪ ಜಾಯಿಂಟ್ ಆಗಿದೆ, ಹೌದು. ಇಲ್ಲೊಂದು ಸ್ವಲ್ಪ ಹೇಳಿಲ್ವಾ ಜಾಯಿಂಟ್ ಆಗಿದೆ. ಅದು ಏನಿಲ್ಲ, ಜಸ್ಟ್ ಈ ಹುಕ್ ಹಾಕೊಂಡ್ರೆ ಆಯಿತು ಅಷ್ಟೇ, ಅದೇನಿಲ್ಲ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಂಗೆ ಪ್ರಾಡಕ್ಟ್ ಇಷ್ಟ ಆಯಿತು. ಏನು ಸೇಮ್ ಇಲ್ಲ, ನಾನೇನು ತೋರಿಸ್ತಿದ್ದೀನೋ ಆ್ಯಸ್ ಇಟ್ ಈಸ್ ಸೇಮ್ ಇದೆ ನೋಡಿ, ಲುಕ್ ವೈಸ್ ಸೇಮ್, ಎಲ್ಲೂ ಚೇಂಜಸ್ ಇಲ್ಲ. ಗೊತ್ತಾಗುತ್ತೆ, ಚೇಂಜಸ್ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ, ಸೇಮ್ ಹೆಂಗಿದೆಯೋ ಹಾಗೆ ಇದೆ. ಲುಕ್ ವೈಸ್ ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇಯರಿಂಗ್ಸು ಸೇಮ್, ಇಲ್ಲೇನು ನೋಡ್ತಿದ್ವೋ ಅದೇ ಥರನೇ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ತರಿಸಿರೋದು ಮೀಶೋದಲ್ಲಿ. ಇಲ್ಲಿ 164 ರುಪೀಸ್ ಇದೆ. ನಾ ತೊಗೊಂಡಾಗ 165 ರುಪೀಸ್ ಇತ್ತು, 1 ರೂಪಾಯಿ ಏನೋ ಕಮ್ಮಿ ಆಗಿತ್ತು. ಈಗ ನಾನು ನೋಡಿದೆ, ಬಂದ ತಕ್ಷಣ ಇದು ನಾನು ರಿಸೀವ್ ಮಾಡ್ಕೊಂಡ ತಕ್ಷಣ ವೀಡಿಯೋ ಮಾಡಿದೆ. ಸೊ ನಾನು ಮತ್ತೆ ಚೆಕ್ ಮಾಡಿ ನೋಡೋ ಅಷ್ಟರಲ್ಲಿ ಪ್ರಾಡಕ್ಟು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ನೋಡಿ, ಇದು ಚೆನ್ನಾಗಿರೋದಕ್ಕಿಂತ ಔಟ್ ಆಫ್ ಸ್ಟಾಕ್ ಆಗಿರೋದು. ಮತ್ತು ಇದು ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು 4 ಪಾಯಿಂಟ್ ಇದೆ. ಮತ್ತು ಏನು ಅಂತಂದ್ರೆ ಆನ್ಲೈನಲ್ಲಿ ಬೈ ಮಾಡಿದರೆ, ಅಂದರೆ ನೀವೇನಾದರೂ ಆನ್ಲೈನಲ್ಲಿ ಬಿಫೋರ್ ಅಮೌಂಟ್ ಪೇ ಮಾಡಿದರೆ 160 ರುಪೀಸ್ಗೆ ಈ ಪ್ರಾಡಕ್ಟ್, 150 ರುಪೀಸ್ಗೆ ಈ ಪ್ರಾಡಕ್ಟ್ ಸಿಗ್ತಿತ್ತು. ಸೊ ಇದು ಬಂದ್ಬಿಟ್ಟು ಫ್ರೀ ಸೈಜ್ ಕೂಡ ಇದೆ. ಸುಮಾರು ಜನ ತರಿಸಿದ್ದಾರೆ, ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಚೆನ್ನಾಗಿದೆ, ಫುಲ್ ಡೀಟೇಲ್ಸ್ ಕೂಡ ಇಲ್ಲಿರುತ್ತೆ. 4 ಪಾಯಿಂಟ್ ಇದೆ ನೋಡಿ, ತುಂಬ ಜನ ತರಿಸಿದ್ದಾರೆ, ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಒಬ್ಬರು ತರಿಸಿದ್ದಾರೆ, ಸೊ ಹಾಕಿದ್ದಾರೆ ಕೂಡ ಸರ ಈ ಥರ ಬರುತ್ತೆ ಅಂತ ಹಾಕ್ಬಿಟ್ಟು ತೆಗ್ಸಿರೋದು. ಪ್ರಾಡಕ್ಟ್ ಚೆನ್ನಾಗಿದೆ, ನಿಮಗೆ ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಮತ್ತು ಇದು ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಮತ್ತೆ ಅವರು ಮಾರ್ಕೆಟಿಗೆ ಕೊಡ್ತಾರೆ, ಯಾಕಂದರೆ ಇದು ಸ್ವಲ್ಪ ಮೂವಿಂಗಲ್ಲಿರೋದ್ರಿಂದ. ಸೊ ಈ ಒಂದು ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನನಗೆ ಚಿಕ್ಕ ಪ್ರಾಡಕ್ಟ್ ಆದರೂ ಸರಿಯೇ, ನನಗೆ ಅದ್ರ ಬಗ್ಗೆ ರಿವ್ಯೂ ಕೊಡೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಚಿಕ್ಕದಾದ್ರೂ ಕೂಡ ಯಾವತ್ತೂ ಯಾರಿಗೆ ಹೇಗೆ ಹೆಲ್ಪ್ ಆಗುತ್ತೋ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ನನಗೆ ಫುಲ್ ಹ್ಯಾಪಿ ಇದೆ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಈ ಒಂದು ವಿಡಿಯೋ ನೋಡಿ ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ಅಂದ್ಕೊತೀನಿ. ಇದನ್ನು ಕಾಲೇಜಿಗೆ ಹೋಗೋ ಹುಡುಗಿಯರಾಗಿರ್ಬೋದು, ಅಥವಾ ಏನು ಅಂದರೆ ಫಂಕ್ಷನಿಗೆ ಹೋಗೋರಾಗಿರ್ಬೋದು, ಅವರು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಅವರಿಗೆ ತುಂಬ ಹ್ಯಾಪಿ ಆಗುತ್ತೆ ಮತ್ತು ಯೂಸ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಸಹಕಾರ ನನ್ನ ಮೇಲೆ, ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.